ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಇರುವ ಉತ್ತಮ ಮಾರ್ಗ ಯೋಗ. ಯೋಗಾಭ್ಯಾಸದ ಕುರಿತು ಹಿರಿಯ ಚೇತನಗಳಿಗೆ ಅರಿವು ಮೂಡಿಸಿದ ಯೋಗ ಗುರು. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಹಾಗೂ ನೆಮ್ಮದಿಯ ಜೀವನಕ್ಕಾಗಿ ಯೋಗಾಭ್ಯಾಸವು ಬಹಳ ಸಹಕಾರಿಯಾಗಿದೆ ಎಂದು ಯೋಗ ಗುರುಗಳಾದ ಶ್ರೀಯುತ AS ರಾಮಚಂದ್ರ ಮೂರ್ತಿಯವರು ತಿಳಿಸಿದರು. ಚಿಂತಾಮಣಿ ನಗರದಲ್ಲಿ ನಡೆದ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆಯ ಸಂದರ್ಭದಲ್ಲಿ ಯೋಗದ ವಿವಿಧ ಆಯಾಮಗಳನ್ನು ಪ್ರದರ್ಶಿಸುವುದರ ಮೂಲಕ ಯೋಗದಿಂದಾಗುವ ಪ್ರಯೋಜನಗಳ ಕುರಿತು ವಿವರಿಸಿದರು. ಬರೀ ದೈಹಿಕ ವ್ಯಾಯಾಮ ಅಲ್ಲ, ಮಾನಸಿಕ ಮತ್ತು ದೈಹಿಕ ಎರಡೂ ಸೇರುತ್ತೆ ಯೋಗದಲ್ಲಿ. ದೇಹದ ಚಟುವಟಿಕೆ ಜೊತೆಗೆ ಉಸಿರಾಟವನ್ನು ಜೋಡಿಸ್ಕೊಳ್ತಕ್ಕಂಥದ್ದೇ ಯೋಗ. ಮಂಡಿ ಹೊಡಿಸ್ಕೊಂಡು ಎರಡು ಹಿಂಬಡಿ ಮೇಲೆ ಪುಷ್ಟ ಇಟ್ಕೊಂಡು ಕೂತ್ಕೊಂಡ್ರೆ ಇದು ವಜ್ರಾಸನ. ಈ ಹೆಸರೇ ಹೇಳುತ್ತೆ, ಇಡೀ ಬಾಡಿ ವಜ್ರ ಆಗ್ಬಿಡುತ್ತೆ. ಊಟ ಮಾಡಿದ ತಕ್ಷಣನೇ ನೀವು ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ತಿಂದ ಆಹಾರ ಕ್ಲಿಯರಾಗಿ ಜೀರ್ಣ ಆಗುತ್ತೆ. ಯೋಗಕ್ಕೆ ಇದು ಒಂದು ಉತ್ತಮವಾದ ಆಸನ. ಮೊದಲಿಗೆ ನಾವು ಕೆಲವು ಶ್ವಾಸಕ್ರಿಯೆಗಳನ್ನು ತೋರಿಸ್ಕೊಡ್ತೀನಿ. ಮೇಲೆ ಉಸಿರು ಬಿಡ್ತಾ ಮುಂದೆ ಹೋಗ್ತೀವಿ. ಎರಡೂ ಮೊಣಕೈ ಮೊಣಕಾಲು ಹತ್ರ ಇಟ್ಕೊಳ್ತೀವಿ. ಹಸ್ತ ನೆಲಕ್ಕೆ ಕೊಡ್ತೀವಿ, ತಲೆ ಎತ್ತೀವಿ. ಉದರ ಭಾಗವನ್ನೇ ಗಮನಿಸ್ತಾ ಎರಡು ಉಸಿರಾಟ ಮಾಡ್ತೀವಿ. ಉದರ ಭಾಗ ಅಂದರೆ ಹೊಟ್ಟೆ ಭಾಗವನ್ನು ಗಮನಿಸ್ತಾ ದೀರ್ಘವಾಗಿ ಉಸಿರು ತಗೊಳ್ತೀವಿ. ಎರಡು ಹಸ್ತ ಮಂಡಿ ಮುಂದೆ ಇಟ್ಕೊಳ್ತೀವಿ. ಇದು ಪ್ರತಿನಿತ್ಯ ನಾವು ವಯಸ್ಸಾಗಿರ್ತಕ್ಕಂಥವ್ರು ಮಾಡ್ತಕ್ಕಂಥ ವ್ಯಾಯಾಮ ಇದು. ಈಗ ಎದೆ ಭಾಗವನ್ನೇ ಗಮನಿಸ್ತಾ ಎರಡು ಉಸಿರಾಟ ದೀರ್ಘವಾಗಿ ಉಸಿರು ತಗೊಳ್ಬೇಕು. ಉಸಿರು ತಗೊಳ್ತಾ ಹಸ್ತ ಮೇಲೆ, ಉಸಿರು ಬಿಡ್ತಾ ಹಿಂದ್ಗಡೆ ಹೋಗ್ಕೊಳ್ತೀವಿ. ಗ್ರೀವ ಶ್ವಾಸ, ಗಂಟಲಿನ ಭಾಗವನ್ನೇ ಗಮನಿಸ್ತಾ ಎರಡು ಉಸಿರಾಟ ಮಾಡ್ತೀವಿ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಇಳಿಸ್ತೀವಿ. ಪೂರ್ಣ ಶ್ವಾಸ. ಎಲ್ಲ ಉಸಿರಾಟದ ಜೊತೆಗೆ ಹೋಗಬೇಕು. ಕೈ ಎತ್ತಾ ಇದ್ರೆ ಉಸಿರು ಜೊತೆಗೆ ಹೋಗಬೇಕು. ಹಸ್ತ ತಿರುಗಿಸ್ತೀವಿ. ಹಸ್ತ ಪಕ್ಕ, ಹಸ್ತ ಮೇಲ್ಮುಖ, ಹಸ್ತ ಮುಂದೆ, ಹೊರಮುಖ, ಎದೆ ಹತ್ರ ಇಟ್ಕೊಳ್ತೀವಿ. ಎದೆ ನೇರ, ಹಣೆ ನೇರ, ಕಿವಿ ನೇರ, ಒಳಮುಖ, ಹಣೆ ನೇರ, ಎದೆ ನೇರ. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಮುಂದೆ ಮಂಡಿ ಮೇಲೆ ಬರ್ತೀವಿ. ಇದನ್ನು ಷಡಂಗಾಸನ ಅಂತ ಕರಿತೀವಿ. ಉಸಿರು ತಗೊಳ್ತಾ ಕತ್ತ ಮೇಲೆ ಸೊಂಟ ಒತ್ತೀವಿ. ಉಸಿರು ತಗೊಳ್ತಾ ಎಡಗೈ ಬಲಗಾಲ ನೇರ ಮಾಡ್ತೀವಿ. ಎರಡು ಉಸಿರಾಟ ಮಾಡ್ತೀವಿ. ಅದು ಇವೆಲ್ಲ ಈಸಿಯಾಗಿರ್ತಕ್ಕಂಥದ್ದೇ. ಉಸಿರಾಟ ಜೋಡಿಸ್ಕೊಂಡಾಗ ರಕ್ತನಾಳಗಳು ಶ್ವಾಸನಾಳಗಳೆಲ್ಲ ಶುದ್ಧೀಕರಣ ಆಗೋಗುತ್ತೆ. ಅಲ್ಲಿ ಏನು ಬ್ಲಾಕೇಜಸ್ಸು ಏನೂ ಬರೋಲ್ಲ. ವಾಪಸ್ ಬಲಗಾಲು ಬದಲಾಯಿಸ್ತೀವಿ. ಬಲಗೈ ಎಡಗಾಲು, ಸೊಂಟ ನೋವು ಬರೋಲ್ಲ, ಮಂಡಿ ನೋವು ಬರೋಲ್ಲ. ಇದನ್ನು ಮಾಡಿದ್ರೆ ಒಂದು ಎರಡೆರಡು 3-4 ಉಸಿರಾಟ ಇರಬೇಕು ಸ್ಥಿತಿಯೊಳಗೆ. ನಾವು ಇವೆಲ್ಲ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ವಾಪಸ್ ಮತ್ತೆ ಮಂಡಿ ಮುಂದೆ ಹಸ್ತ ಹೊರ್ತೀವಿ. ನಾಲಿಗೆ ಸಂಪೂರ್ಣ ಹೊರಾಕ್ತೀವಿ.
ಶ್ವಾನ ಶ್ವಾಸ. ನಾಯಿ ಯಾವ ರೀತಿ ಉಸಿರಾಡುತ್ತೆ ಅಂತ ಅದನ್ನು ಮಾಡ್ತೀವಿ. ಈಗ ಒಂದು 20 ಉಸಿರಾಟ ಮಾಡಿಬಿಟ್ರೆ, ಉಸಿರನ್ನು ಹೊರಗೆ ಹಾಕಿದ್ರೆ ಉದರ ಸಂಬಂಧಿ ದೋಷಗಳೆಲ್ಲ ನಿವಾರಣೆ ಆಗೋಗುತ್ತೆ. ಜೀರ್ಣಕ್ರಿಯೆ ಸುಲಭ ಆಗುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ ಈ ಶ್ವಾನ ಶ್ವಾಸದಿಂದ. ಆಮೇಲೆ ಬಾಯಿಯ ದುರ್ಗಂಧ ನಿವಾರಣೆ ಆಗುತ್ತೆ. ಆಮೇಲೆ ಕಟಿ ಶ್ವಾಸ, ಬಲಗೈ ಮುಷ್ಟಿ ಕಟ್ತೀವಿ, ಹಿಂದ್ಗಡೆ ಲಾಕ್ ಮಾಡ್ತೀವಿ, ಉಸಿರು ತಗೊಳ್ತಾ ಹಿಂದೆ, ಬಿಡ್ತಾ ಮುಂದೆ, ತಗೊಳ್ತಾ ಮೇಲೆ, ಬಿಡ್ತಾ ಮುಂದೆ, ಮೇಲೆ ಬರ್ತೀವಿ, ನಾಭಿ ಹತ್ರ ಬ್ರಹ್ಮ ಮುದ್ರೆ, ಮತ್ತೊಮ್ಮೆ ಉಸಿರು ತಗೊಳ್ತಾ ಹಿಂದೆ, ಬಿಡ್ತಾ ಮುಂದೆ, ತಗೊಳ್ತಾ ಬಿಡ್ತಾ, 2 ಹಸ್ತ ಮೇಲೆ, ಮಂಡಿ ಮೇಲೆ, ಬಲಗಾಲು ಎಡಗಾಲು. ಈಗ ಈಸಿಯಾಗಿ ಯಾರ್ಯಾರು ಹೇಳ್ತೀವಿ, 2 ಜನಕ್ಕಾಗುತ್ತೆ. ನಮ್ಮ ಮಂಡಿ ನೋವಿದೆ, ಹಿಂಗೆ ಕೂತ್ಕೊಂಡಿರ್ತೀವಿ, ಬಲಗಾಲು ಮುಂದೆ, ಎಡಗಾಲು ಹಿಂಗೆ ಇದೆ ಹೇಳಿ. ಅದು ಯೋಗದ ಪವರ್. ಇವೆಲ್ಲ ಸುಲಭವಾಗಿ ಮಾಡ್ತಕ್ಕಂಥ ಆಸನಗಳು, ವಯಸ್ಸಾಗಿರೋರು ಮಾಡ್ತಕ್ಕಂಥದ್ದು. ಆಮೇಲೆ ಸೊಂಟದ ಮೇಲೆ ಹೆಬ್ಬೆಟ್ ಲಾಕ್ ಮಾಡ್ತೀವಿ. ಇದು ನಾನು ಮಾಡ್ತಾ ಇರೋದೆಲ್ಲ ಪ್ರತಿಯೊಂದು ಜಾಯಿಂಟು, ಮೊಣಕೈ, ಮಣಿಕಟ್ಟು, ಬೆರಳುಗಳು ಎಲ್ಲ ಇದಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಪಾದ ಜೋಡಿಸ್ತೀವಿ, ಹಿಮ್ಮಡಿ ಮುಂಬಡಿ ಚಾಲನೆ. ಕಾಲಿಗೆ ಬಲಗಾಲು, ಎಡಗಾಲು, ಬಲಗಾಲು ಮುಂದೆ, ಬಲಕ್ಕೆ, ಎಡಕ್ಕೆ. ಮಂಡಿ ನೋವು ಬರೋದೇ ಇಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ. ಹಿಂದೆ, ಎಡಗಾಲು. ಈಗ ಉರಸಂಧಿ ಚಾಲನೆ, ಸೊಂಟ ನೋವಿಗೆ, ಎಡಗಾಲು, ಬಲಕ್ಕೆ, ಎಡಕ್ಕೆ, ಎಲ್ಲರೂ ಮಾಡ್ಬೋದು. ಹಿಂದೆ, ಎಡಗಾಲು, ಕಟಿ ಸಂಧಿ ಚಾಲನೆ, ಸೊಂಟ ನೋವಿಗೆ. ಉಸಿರು ತುಂಬಿಸ್ಕೊಂತೀವಿ, ಉಸಿರು ಬಿಡ್ತಾ ಹಿಂದೆ, ತಗೊಳ್ತಾ ಮುಂದೆ, ಬಿಡ್ತಾ ಮುಂದೆ, ಮೇಲೆ, ಹಿಂದೆ, ನೇರ, ಮುಂದೆ, ನೇರ, ಪಾರ್ಶ್ವಕ್ಕೆ ಲಾಕ್ ಮಾಡ್ಕೊಳ್ತೀವಿ. ಉಸಿರು ತಗೊಳ್ತೀವಿ, ಬಿಡ್ತಾ ಬಲ, ನೇರ, ಎಡ, ನೇರ, ಬಲ, ನೇರ, ಎಡ, ನೇರ. ಲಾಕ್ ಬದಲಾಯಿಸ್ತೀವಿ. ಬಲ, ನೇರ, ಎಡ, ನೇರ, ಬಲ, ನೇರ, ಎಡ, ನೇರ. ಸ್ಕಂದ ಸಂಧಿ ಚಾಲನೆ ಈ ಭುಜಗಳಿಗೆ. ಉಸಿರು ತಗೊಳ್ತಾ ಬಿಡ್ತಾ, ರಿವರ್ಸ್, ತಗೊಳ್ತಾ ಬಿಡ್ತಾ, ತಗೊಳ್ತಾ ಬಿಡ್ತಾ. ಕುರುಕುರ ಸಂಧಿ ಚಾಲನೆ. ಹೇಗೆ ಮಣಿಬಂಧ ಚಾಲನೆ, ಮೇಲೆ ನೇರ, ಕೆಳಗೆ ನೇರ, ಮೇಲೆ ನೇರ, ಕೆಳಗೆ ನೇರ, ಹೊರಗೆ ನೇರ, ಒಳಗೆ ನೇರ, ಒಳಗೆ ನೇರ, ಹೊರಗೆ. ಗಿಣ್ಣುಗಳೆಲ್ಲ ಟೈಟ್ ಮಾಡ್ತೀವಿ ಉಸಿರು ತಗೊಳ್ತಾ. ಇಷ್ಟು ಕ್ರಿಯಾತ್ಮಕ ಚಾಲನೆಗಳು ಇದನ್ನು ಕಡೆ ಉಸಿರಾಟದ ಜೊತೆಗಳಿಗೆ ಈಸಿಯಾಗಿರ್ತಕ್ಕಂಥ. ಬಲಸ್ಥಾನ ಬಲಮಂಡಿ ಮೇಲೆ ಜಾರಿಸ್ತಾ ಹೋಗ್ತೀವಿ. ಎಡಸ್ಥದ ಮುಖಾಂತರ ದೃಷ್ಟಿ. ಇಲ್ಲೊಂದು 8ರಿಂದ 10 ಉಸಿರಾಟ ಮಾಡ್ಬೋದು. ನಮಗೆ ಸಮಯ ಇಲ್ಲ, ಅದಕ್ಕೋಸ್ಕರ ತ್ರಿಕೋನಾಸನ ಅಂತ ಇದಕ್ಕೆ ಹೆಸರು. ಉಸಿರು ಬಿಡ್ತಾ ಕೆಳಗೆ, ಮೇಲೆ, ಪಾದ ಮುಂದೆ, ಎಡಕ್ಕೊಂದ್ಸಲ ಮಾಡ್ತೀವಿ. ಎಡಸ್ಥಾನ ಎಡಮಂಡಿ ಮೇಲೆ ಜಾರಿಸ್ತಾ ಹೋಗ್ತೀವಿ. ಸ್ಥಿತಿ, ವಾಪಸ್, ಮೇಲೆ, ಪಾದ ಮುಂದೆ, ಜಂಪ್.
ಇನ್ನು ಬಲ್ಮಂಡಿ ಕುಸಿತೀವಿ, 90 ಡಿಗ್ರಿ ಕುಸಿಬೇಕು ಬಲ್ಮಂಡಿ. ಹಸ್ತಗಳು ನೇರವಾಗಿರುತ್ತೆ. ಭುಜದ ಭಾಗದಲ್ಲಿರ್ತಕ್ಕಂಥ ತೊಂದರೆಗಳು, ಬೆನ್ನಿನ ತೊಂದರೆಗಳು ಎಲ್ಲ ನಿವಾರಣೆ ಆಗುತ್ತೆ. ಈ ಸ್ಥಿತಿಯಲ್ಲಿ ಒಂದು 8 ರಿಂದ 10 ಉಸಿರಾಟ. ಹಾಗೆಯೇ ಪಾರ್ಶ್ವ ಕೋನಾಸನ, ಬಲಸ್ಥ ಬಲಪಾದದ ಪಕ್ಕ ಹೋಗ್ತೀವಿ ನೋಡಿ. ಈ ಕಡೆ ಎಡಗಡೆ ಭಾಗ ಪೂರ್ತಿ ಸೆಳೆತ ಬರುತ್ತೆ, ಪಾರ್ಶ್ವ ಕೋನಾಸನ ಅಂತಿದೆ. ಈ ಆಸನದ ಜೊತೆಯಲ್ಲಿ ಉಸಿರಾಟ ಮಾಡ್ತಾ ಇರ್ತೀವಿ. ಮತ್ತೆ ವಾಪಸ್ ಬರುವ ಪ್ರಕಾರ 2 ಮಂಡಿ ನೇರ, ಪಾದ ಮುಂದೆ, ಎಡಗಡೆ ಎಡಕ್ಕೆ, ಎಡಗಡೆ ಕುಸಿತೀವಿ. ಹಾಗೆಯೇ ಪಾರ್ಶ್ವ ಕೋನಾಸನ, ಮೇಲೆ ಪಾದ ಮುಂದೆ ಜಂಪ್. ಇದು ವೀರಭದ್ರಾಸನ. ನಮಸ್ಕಾರ ಸ್ಥಿತಿ. ಇಡೀ ಶರೀರ ಬಲಕ್ಕೆ, ಬಲಮಂಡಿ ಕುಸಿತೀವಿ, ಕತ್ತಿಂದ ಹಾಕ್ತೀವಿ. ನಮಸ್ಕಾರ ಸ್ಥಿತಿಯನ್ನೇ ಗಮನಿಸ್ತೀವಿ. ಒಂದು 5-6 ಉಸಿರಾಟ ಮಾಡ್ತೀವಿ. ಮಂಡಿ ನೇರ, ಇಡೀ ಶರೀರ ಮುಂದೆ, ಎಡಕ್ಕೆ, ಎಡಮಂಡಿ ಕುಸಿತೀವಿ, ಸ್ಥಿತಿಗೆ ಹೋಗ್ತೀವಿ. ಸ್ಥಿತಿಯಲ್ಲಿ ಉಸಿರಾಟ, ಮಂಡಿ ನೇರ, ಇಡೀ ಶರೀರ ಮುಂದೆ, ಹಸ್ತ ಪಕ್ಕ, ಜಂಪ್. ಟ್ರೈನ್ 2 ಕಾಲು ಮುಂದೆ ಚಾಚ್ತೀವಿ. ಶುಗರ್ ಒಂದೆರಡು ಆಸನ ತೋರಿಸ್ತೀನಿ. ಶುಗರ್ ಇರ್ತಕ್ಕಂಥವರು ಈ ಎಡಪಾದ ಬಲ್ ತೊಡೆ ಕೆಳಗೆ ಹಾಕ್ಕೊಂತೀವಿ. ಎಡಪಾದ ಬಲ್ ತೊಡೆ ಕೆಳಗೆ, ಬಲಪಾದನೇ ಎಡಮಂಡಿ ಹತ್ರ ನಿಲ್ಲಿಸ್ಕೋಬೇಕು. ಈಗ ಎಡಸ್ತ ಮೇಲೆ ತಗೊಂಡು ಲಾಕ್ ಮಾಡಬೇಕು. ಇದಕ್ಕೆ ಚೆನ್ನಾಗಿ ಟ್ವಿಸ್ಟ್ ಮಾಡಬೇಕು ಬಲಕ್ಕೆ. ಈ ಕಿಬ್ಬೊಟ್ಟೆ ಭಾಗ ಇದೆಯಲ್ಲ, ಚೆನ್ನಾಗಿ ಬಟ್ಟೆ ಹಿಂಡಬೇಕು. ಅವಾಗ ಏನಾಗುತ್ತೆ ಅಂದರೆ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅಲ್ಲಿ ಬೀಟಾ ಸೆಲ್ಸ್ ಉತ್ಪತ್ತಿ ಆದಾಗ, ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆದಾಗ ಶುಗರ್ ಬರೋದು, ಬಂದರೂ ಮೇಲಾಗೋಗುತ್ತೆ. ಯಾಕೆಂದರೆ ನಾವು ಶುಗರ್ ಇನ್ಸುಲಿನ್ ತಗೊತಾ ಇದ್ದೀವಲ್ಲ. ಆಮೇಲೆ ಈ ಆಸನ ಪ್ರತಿನಿತ್ಯ ಮಾಡೋದ್ರಿಂದ ಬರೋದೇ ಇಲ್ಲ ಶುಗರ್. ವಾಪಸ್ ಬದಲಾಯಿಸ್ತೀವಿ. ಇವಾಗ ಬಲಗಾಲ ಹಾಕ್ಕೊಳ್ತೀವಿ. ಬಲಮಂಡಿ ಹತ್ರ ಎಡಪಾದ, ಬಲಸ್ತಿಂದ ಎಡಮಂಡಿ ಲಾಕ್ ಮಾಡ್ತೀವಿ. ಎಡಕ್ಕೆ ಟ್ವಿಸ್ಟ್ ಮಾಡ್ತೀವಿ. ಕಿಬ್ಬೊಟ್ಟೆ ಚೆನ್ನಾಗಿ ತಿರುಗಿಸ್ಬೇಕು, ಹಿಂಡಬೇಕು. ವಾಪಸ್ ಹೊಟ್ಟೆ ಮೇಲೆ ನೋಡ್ಕೊಂತೀವಿ. ಧನುರಾಸನ ಮಾಡ್ತೀವಿ. 2 ಮಂಡಿ ಕೀಲಿನ ಭಾಗ ಇಟ್ಕೊಳ್ತೀವಿ. ಅಪ್, ಚೆನ್ನಾಗಿ ಎದ್ದೇಳ್ಬೇಕು. ಬರೀ ಹೊಟ್ಟೆ ಮೇಲೆ ಮಾತ್ರ ಭಾರ ಇರುತ್ತೆ. ಧನುರಾಸನ. ಒಂದು ಸಲ ಬಲಕ್ಕೆ ಹೋಗ್ತೀವಿ, ನೇರ, ಎಡಕ್ಕೆ, ನೇರ, ಬಲಕ್ಕೆ, ನೇರ, ಎಡಕ್ಕೆ, ನೇರ. ಮತ್ತೊಮ್ಮೆ ಸ್ಥಿತಿಗೆ ಬರ್ತೀವಿ. ಹಿಂದೆ ಮುಂದೆ ರೋಲಿಂಗ್. ಅಪ್, ಒಂದು 20-30 ಕೌಂಟ್ ಇರಬೇಕು. ನಿಧಾನಕ್ಕೆ ವಾಪಸ್. ಇನ್ನೊಂದು ಆಸನ ತೋರಿಸ್ತೀನಿ, ಸರ್ವಾಂಗಾಸನ. ವಾಪಸ್